ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮದು 41. ಇದನ್ನು ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ MTP ಈಸ್ ಟು ಗೆಟ್ ರಿಡ್ ವಾಂಟೆಡ್ ಪ್ರೆಗ್ನೆನ್ಸಿ ಡ್ಯೂ ಟು ಕ್ಯಾಶುವಲ್ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆಫ್ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಟಿವ್ ಯೂಸ್ಡ್ ಡ್ಯೂರಿಂಗ್ ಕೊಯ್ಟಸ್ ಆರ್ ರೇಪ್ಸ್. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕಂದರೆ ವಾಂಟೆಡ್ ಪ್ರೆಗ್ನೆನ್ಸೀಸನ್ನಲ್ಲ, ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಇದು MTP ಅದಕ್ಕೋಸ್ಕರ ಯೂಸ್ ಆಗುತ್ತೆ, ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಇದು ಮಾಡೋಕ್ಕೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಟು MTPs ಆರ್ ಪರ್ಫಾರ್ಮ್ಡ್ ಲೀಗಲಿ. ಯಸ್, ಲೀಗಲಿ ಬೈ ಕ್ವಾಲಿಫೈಡ್ ಡಾಕ್ಟರ್ ಬೈ ಗಿವಿಂಗ್ ಪ್ರಾಪರ್ ಮೆಡಿಕಲ್ ಜಸ್ಟಿಫಿಕೇಶನ್. ಇದು ರೈಟ್. 1 ಫಾಲ್ಸ್ 2 ಟ್ರೂ. ಸೊ ಆಪ್ಷನ್ ನಂಬರ್ 4 ಈಸ್ ದಿ ರೈಟ್ ಆನ್ಸರ್. 1 ಈಸ್ ಇನ್ಕರೆಕ್ಟ್, 2 ಈಸ್ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಜೆನೆಟಿಕ್ಸ್ ಇಂದ ಕ್ವಶನ್ ಇದು. ಓಕೆ, ಸೊ ಡೈರೆಕ್ಟ್ ಕ್ವಶನ್ ಇದೆ ಇದು. ಇದು ನಿಮ್ಮ NCERT ಕೊಟ್ಟಿಲ್ಲ ಅವರು, ಆದರೆ ನಾವು ಈಸಿಯಲ್ಲಿ ಮಾಡ್ಬೋದು. ಸೊ ಹೌ ಮೆನಿ ಟೈಪ್ ಆಫ್ ಗ್ಯಾಮೀಟ್ಸ್ ಆರ್ ಫಾರ್ಮ್ ಬೈ ಅ ಪೇರೆಂಟ್ ವಿತ್ ಜೀನೋಟೈಪ್ ದಿಸ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಹೆಟಿರೋಜೈಗಸ್ ನೋಡಬೇಕು ಎಷ್ಟಿದೆ. ಹೆಟಿರೋಜೈಗಸ್ 3 ಇದೆ. ಸೊ n ಈಸ್ ಈಕ್ವಲ್ ಟು 3. ಸೊ ಇದ್ರ ಫಾರ್ಮುಲಾ ಬರುತ್ತೆ ನಮಗೆ ಟೈಪ್ಸ್ ಆಫ್ ಗ್ಯಾಮೆಟಿಗೆ 2 ಪವರ್ n. n ಏನು ಹೆಟಿರೋಜೈಗಸ್ ಎಷ್ಟಿದೆ? 3. 2 ಪವರ್ 3, 8 ಈಸ್ ದಿ ರೈಟ್ ಆನ್ಸರ್. So next, when a single gene exhibit multiple phenotypic expression, the phenomena is called. So ಇದನ್ನು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ಇಂದ ಡೈರೆಕ್ಟ್ NCERT ಲೈನಿಂದ ಕ್ವಶನ್ ಕೇಳಿದೆ. ಸೊ ಇದ್ರದ್ದು ಆನ್ಸರ್ ಬಂದು ಪ್ಲಿಯೋಟ್ರೋಪಿ ಆಗುತ್ತೆ, ಆಪ್ಷನ್ 3. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಕಲರ್ ಬ್ಲೈಂಡ್ ಮ್ಯಾನ್ ಮ್ಯಾರೀಸ್ ಅ ಕ್ಯಾರಿಯರ್ ವುಮೆನ್. ವುಮೆನ್ ಈಸ್ ಕ್ಯಾರಿಯರ್ ಅಂದರೆ ಹೆಟಿರೋಜೈಗಸ್ ಬರುತ್ತೆ, XC ಮತ್ತು X. ಮ್ಯಾನ್ ಈಸ್ ಕಲರ್ ಬ್ಲೈಂಡ್ ಮ್ಯಾನ್ ಆಗೋಕ್ಕೆ ಬರೀ ಒಂದು X ಇದ್ದರೆ ಸಾಕು. ಯಾಕಂದರೆ ಇಟ್ ಈಸ್ ಎ ಮ್ಯಾನಲ್ಲಿ XC ಮತ್ತು XY ಇರುತ್ತೆ. ಓಕೆ, ಸೊ XCY. ಸೊ ಇದನ್ನು ನೀವು ಕ್ರಾಸ್ ಮಾಡಿದರೆ XC X ಒಂದು ಬರುತ್ತೆ, XC ಒಂದು ಬರುತ್ತೆ, Y ಆ್ಯಂಡ್ X ಒಂದು ಬರುತ್ತೆ, Y ಆ್ಯಂಡ್ XC ಒಂದು ಬರುತ್ತೆ. ಇದರಲ್ಲಿ ಇದು ಇದು X ಲಿಂಕ್ ರಿಸೆಸಿವ್ ಡಿಸೀಸ್ ಆದ ಕಾರಣ ಎರಡೂ ಇರಬೇಕು. ಆವಾಗ ತಾನೇ ಫೀಮೇಲ್ ಏನಾಗ್ತಾಳೆ? ಕಲರ್ ಬ್ಲೈಂಡ್. ಬಟ್ ಒಂದಿದ್ರೆ ಮೇಲ್ ಕಲರ್ ಬ್ಲೈಂಡ್ ಆಗ್ತಾನೆ, ಯಾಕಂದರೆ ಮೇಲ್ ಈಸ್ XY. ಓಕೆ, ಸೊ ಆಪ್ಷನ್ B is the right answer. 50% ಕಲರ್ ಬ್ಲೈಂಡ್ ಆಗ್ತಾರೆ, 50% ನಾನ್ ಕಲರ್ ಬ್ಲೈಂಡ್ ಆಗ್ತಾರೆ. ನೆಕ್ಸ್ಟ್ ಇದೂ ನಿಮ್ಮದು ಪ್ರಿನ್ಸಿಪಲ್ ಇನ್ಹೆರಿಟೆನ್ಸ್ ಇಂದ ಕ್ವಶನ್ ಇದೆ. ಸೊ ಇಲ್ಲಿ ನೋಡ್ರಿ, ಡೌನ್ಸ್ ಸಿಂಡ್ರೋಮ್ ಮತ್ತು ಟರ್ನರ್ ಸಿಂಡ್ರೋಮ್ದು ಡಿಫ್ರೆನ್ಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಕರೆಕ್ಟ್ ಡಿಫ್ರೆನ್ಸಸ್ ಇದ್ದರೆ, ಎರಡಕ್ಕೂ ಕರೆಕ್ಟ್ ಡಿಫ್ರೆನ್ಸ್ ಯಾವುದು ಇದೆ ಅದು ನೀವು ಟಿಕ್ ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ಸ್ಟಾಲ್ಸ್ ಸ್ಟೇಚರ್ಡ್ ಇಂಡಿವಿಜುವಲ್ ಅಂತೂ ರೈಟ್ ಇದೆ, ಬಟ್ ರೌಂಡ್ ಹೆಡ್ ಇರಲ್ಲ, ಫ್ಲಾಟ್ ಹೆಡ್ ಇರುತ್ತೆ. ಸೊ ಇದು ರಾಂಗ್ ಆಗುತ್ತೆ. ಬ್ರಾಡ್ ಪಾಮ್, ಫಿಸಿಕಲ್ ಆ್ಯಂಡ್ ಮೆಂಟಲ್ ಡೆವಲಪ್ಮೆಂಟ್ ರಿಟಾರ್ಡೆಡ್. ಎಸ್, ಇದು ರೈಟ್. ಅಡಿಷನಲ್ ಕಾಪಿ ಆಫ್ ಎನ್ X ಕ್ರೋಮೋಸೋಮ್ ಇರಲ್ಲ, 21st ಕ್ರೋಮೋಸೋಮ್ ಇದು ಅಡಿಷನಲ್ ಕಾಪಿ ಇರುತ್ತೆ. ಟರ್ನರ್ ಸಿಂಡ್ರೋಮಲ್ಲಿ ಗ್ಯಾನಕೋಮೆಸ್ಟಿಯಾ ಇದು ಅಲ್ಲ, ಇದು ಕ್ಲಿನ್ ಫಿಲ್ಟರ್ ಸಿಂಡ್ರೋಮ್ ಇದು ಕೊಟ್ಟಿದ್ದಾರೆ. ಓರಲ್ ಮಸ್ಕುಲರ್ ಡೆವಲಪ್ಮೆಂಟ್ನು ಕ್ಲಿನ್ ಫಿಲ್ಟರ್ ಸಿಂಡ್ರೋಮ್. ಓಕೆ, ಇದೂ ಅಲ್ಲ. ಸೊ ಸಿರೈಲ್ ಫೀಮೇಲ್ಸ್ ವಿತ್ ರೂಡಿಮೆಂಟ್ರಿ ಓರಿಯಾಸ್ ಇದು ಟರ್ನರ್ ಸಿಂಡ್ರೋಮ್ದು ಇದು ಪ್ರಾಪರ್ಟಿ. ನೆಕ್ಸ್ಟ್, ಆಬ್ಸೆನ್ಸ್ ಆಫ್ ಎನ್ X ಕ್ರೋಮೋಸೋಮ್. ಎಸ್, ಇದನ್ನು ಟರ್ನರ್ ಸಿಂಡ್ರೋಮ್ ಇದು ಪ್ರಾಪರ್ಟಿ. ಎರಡಕ್ಕೂ ಕರೆಕ್ಟ್ ಇರಬೇಕು. ಅಂದರೆ ಆಪ್ಷನ್ C ಇಸ್ ದಿ ರೈಟ್ ಆನ್ಸರ್. ಅಂದರೆ 3, ಆಪ್ಷನ್ C ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಇದು ನಿಮ್ಮದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇಂದ ಡೈರೆಕ್ಟ್ ಕ್ವಶನ್ ಇದೆ NCERT ಲೈನಿಂದ. RNA ಪಾಲಿಮರೇಸ್ ಟು ಏನನ್ನು ಟ್ರಾನ್ಸ್ಫರ್ ಮಾಡುತ್ತೆ? mRNA ಇನ್ನೊಂದು ಫಾರ್ಮ್ ಏನೋ ಇದ್ದದೆ HNRNA, ಹೆಟಿರೋಜಿನಿಯಸ್ ನ್ಯೂಕ್ಲಿಯರ್ RNA ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಎನ್ಸೈಮ್ ಇನ್ಕ್ರೀಸಸ್ ದ ಪರ್ಮಿಯಬಿಲಿಟಿ ಆಫ್ ದಿ ಬ್ಯಾಕ್ಟೀರಿಯಲ್ ಸೆಲ್ ಟು ಲ್ಯಾಕ್ಟೋಸ್? ಲ್ಯಾಕೋಪೆರಾನ್ ಇಂದ ಡೈರೆಕ್ಟ್ ಕ್ವಶನ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕ್ಲಾಸ್ 12 ಚಾಪ್ಟರ್ ಡೈರೆಕ್ಟ್ ಕ್ವಶನ್ ಇದೆ ಇದು. Permease increases the permeability of the bacterial cell to the lactose. ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಇಂದ ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಬಂತು, ಇದೂ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇಂದ ಡೈರೆಕ್ಟ್ NCERT ಲೈನ್ ಇಂದ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಪ್ರೊಕ್ಯಾರಿಯೋಟಿಕ್ ಜೀನೋಮಿಗೆ ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಮೊನೋಸಿಸ್ಟೋನಿಕ್ ಸ್ಟ್ರಕ್ಚರಲ್ ಜೀನ್ ಅಲ್ಲ. ಪ್ರೊಕ್ಯಾರಿಯೋಟಿಕ್ಗೆ P ಫಾರ್ ಪ್ರೊಕ್ಯಾರಿಯೋಟಿಕ್, P ಫಾರ್ ಪಾಲಿಸಿಸ್ಟೋನಿಕ್ ಜೀನ್ ಇರುತ್ತೆ. ಇಂಟ್ರಾನ್ಸ್ ಆರ್ ಆಬ್ಸೆಂಟ್ ಇನ್ ಸ್ಟ್ರಕ್ಚರಲ್ ಜೀನ್. ಯಸ್, ಇದು ಕರೆಕ್ಟ್. ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆರ್ ಕಪಲ್ಡ್ ಪ್ರೋಸೆಸ್. ಯಸ್, ಪ್ರೊಕ್ಯಾರಿಯೋಟಲ್ಲಿ ಎಲ್ಲವೂ ಒಟ್ಟಿಗೆ ಆಗ್ತಾ ಇರುತ್ತೆ. ಸೊ ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಅಂಡರ್ಗೋ ಸ್ಪೈಸಿಂಗ್ ಆಗಲ್ಲ. ಪ್ರೈಮರಿ ಟ್ರಾನ್ಸ್ಕ್ರಿಪ್ಟ್ ಸ್ಪೈಸಿಂಗ್ ಆಗಲ್ಲ ಪ್ರೊಕ್ಯಾರಿಯೋಟಿಕಲ್ಲಿ, ಯೂಕ್ಯಾರಿಯೋಟಿಕಲ್ಲಿ ಆಗೋದು ಅದು. ಇನ್ RNA ಪಾಲಿಮರೇಸ್, ಓನ್ಲಿ 1 RNA ಪಾಲಿಮರೇಸ್ ಇಸ್ ಪ್ರೆಸೆಂಟ್ ಇನ್ ಪ್ರೊಕ್ಯಾರಿಯೋಟಿಕ್. ಯಸ್, ಇಟ್ ಈಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ 2 BCE ಆರ್ ಕರೆಕ್ಟ್. ಓನ್ಲಿ BCE ಆರ್ ಕರೆಕ್ಟ್. ಆಪ್ಷನ್ ನಂಬರ್ 2 ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮದು ಎವಲ್ಯೂಷನ್ ಚಾಪ್ಟರಿಂದ ಡೈರೆಕ್ಟ್ NCERT ಲೈನಿಂದ ಕ್ವಶನ್ ಕೇಳಿದ್ದಾರೆ. ಕ್ಲಾಸ್ 12 ಎವಲ್ಯೂಷನ್ ಕ್ವಶನ್ ಏನಿದೆ, ವೆನ್ ಚೇಂಜ್ ಇನ್ ದ ಜೀನ್ ಫ್ರೀಕ್ವೆನ್ಸಿ ಆಫ್ ಪಾಪ್ಯುಲೇಷನ್ ಆಕರ್ ಬೈ ಚಾನ್ಸ್. ಯಾವುದೋ ಒಂದು ಕಾರಣದಿಂದ ಏನೋ ಚೇಂಜ್ ಆಗುತ್ತಲ್ಲ ಜೀನ್ ಫ್ರೀಕ್ವೆನ್ಸಿ, ಅದಕ್ಕೆ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮದು 50.
ಸೊ ಇದೂ ಎವಲ್ಯೂಷನ್ ಚಾಪ್ಟರಿಂದ ಡೈರೆಕ್ಟ್ ಕ್ವಶನ್ ಇದೆ ಎನ್ ಸಿ ಆರ್ ಟಿ ಲೈನಿಂದ. ಸೊ ಡಾರ್ವಿನ್ ಫಿಂಚರ್ಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಡಾರ್ವಿನ್ ಫಿಂಚರ್ ಆರ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಅಡಾಪ್ಟಿವ್ ರೇಡಿಯೇಷನ್. ಓಕೆ, ಸೊ ನೆಕ್ಸ್ಟ್ ಇನ್ 51st ಕ್ವೆಶನ್ ದ ಕರೆಕ್ಟ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಕ್ವಶನ್ ಇದೂ ಎವಲ್ಯೂಷನ್ ಚಾಪ್ಟರಿಂದ. ಚಾರ್ಲ್ಸ್ ಡಾರ್ವಿನ್ ಟ್ರಾವೆಲ್ಡ್ ಅರೌಂಡ್ ದಿ ವರ್ಲ್ಡ್ ಇನ್ ಅ ಶೀಪ್ ಕಾಲ್ಡ್ HMS Beagle. Yes, right. There has been a gradual evolution of life form. Yes, it is also right. According to Darwin, fitness represents only physical. No, reproductive fitness is the main ಫಿಟ್ನೆಸ್. ಓಕೆ, ಸೊ ಇದು ರಾಂಗ್. ಸಿನ ಎಲಿಮಿನೇಟ್ ಮಾಡಿರಿ. ಸಿನ ಎಲಿಮಿನೇಟ್ ಮಾಡಿದರೆ 3 ಆಪ್ಷನ್ ಹೋಗುತ್ತೆ, ಒಂದೇ ಉಳಿತಿತ್ತು ನಿಮ್ಮದು ಆನ್ಸರ್. 3 is the right answer. A, B, D are correct. Fossils are remains of hard parts of the life forms found in rock. Yes, it is also right. Hugo de Vries is a naturalist worked in Malaya. It is a wrong statement. ಸೊ 52 ಬಂತು ನಿಮ್ಮದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇಂದ ಚಾಪ್ಟರ್ ಇಂದ ಡೈರೆಕ್ಟ್ ಎನ್ ಸಿ ಆರ್ ಟಿ ಲೈನಿಂದ ಕ್ವಶನ್ ಕೇಳಿದ್ದಾರೆ. HIV ರೆಪ್ಲಿಕೇಟ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಇಟ್ಸ್ ಪ್ರೋಜೆನಿ ವೈರಸಸ್. HIV ಬಾಡಿ ಅಟ್ಯಾಕ್ ಆದಮೇಲೆ ಯಾವ ಸೆಲ್ಸಲ್ಲಿ ಹೋಗಿ ಅದು ರೆಪ್ಲಿಕೇಟ್ ಆಗಿ ಪ್ರೊಜೆನಿ ವೈರಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೇಳ್ತಿದ್ದಾನೆ ಕ್ವಶನ್. ಇಲ್ಲಿ ನೋಡಿರಿ ಆನ್ಸರ್ ಹೆಲ್ಪರ್ ಟಿ ಲಿಂಫೋಸೈಟ್ ಡೈರೆಕ್ಟ್ ಎನ್ ಸಿ ಆರ್ ಟಿ ಇಂದ ಕ್ವಶನ್ ಇದೆ ಇದು. ಓಕೆ, ಸೊ ನೆಕ್ಸ್ಟ್ ನೋಡಿರಿ 53 ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಟೆಕ್ನಿಕ್ಸ್ ಫಾರ್ ಡಿಟೆಕ್ಷನ್ ಆಫ್ ಕ್ಯಾನ್ಸರ್ ಆಫ್ ಇಂಟರ್ನಲ್ ಆರ್ಗನ್ಸ್ದು ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೆ ಏನೇನು ನಾವು ಟೆಕ್ನಿಕ್ಸನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಎಲಿಮಿನೇಟ್ ಮಾಡಿರಿ. ವೈಡಲ್ ಟೆಸ್ಟನ್ನು ಯಾಕೆ ಯೂಸ್ ಮಾಡ್ತೀವಿ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಲಿಕ್ಕೆ? ವೈಡಲ್ ಟೆಸ್ಟ್ನ ಎಲಿಮಿನೇಟ್ ಮಾಡಿರಿ. ವೈಡಲ್ ಟೆಸ್ಟ್ನ ನಾವು ಟೈಫಾಯ್ಡ್ಗೆ ಯೂಸ್ ಮಾಡ್ತೀವಿ ಡಿಟೆಕ್ಟ್ ಮಾಡಲಿಕ್ಕೆ. ಓಕೆ, ಸೊ ಸಿ ಮತ್ತು ಡಿ ಎಲಿಮಿನೇಟ್ ಮಾಡಿದರೆ ಯಾವುದು ಉಳಿದಿದ್ದು? ಒಂದೇ ನಮಗೆ MRI, CT ಆ್ಯಂಡ್ ರೇಡಿಯೋಗ್ರಾಫಿ ಇಸ್ ದಿ ರೈಟ್ ಆನ್ಸರ್. A and B, both A and B is the right answer. ಸೊ ನೆಕ್ಸ್ಟ್ ಕ್ವಶನ್ ಬಂದು ಮ್ಯಾಲಿಗ್ನೆಂಟ್ ಮಲೇರಿಯಾ ಇಸ್ ಕಾಸ್ಡ್ ಬೈ. ಇದೂ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇದ್ದು ಕ್ವಶನ್. ಇದೂ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಇಂದು ಕ್ವಶನ್. ಓಕೆ, ಸೊ ಮ್ಯಾಲಿಗ್ನೆಂಟ್ ಮಲೇರಿಯಾ ಬಂದು ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫರಮ್ ಎನ್ ಸಿ ಆರ್ ಟಿ ಲೈನಿಂದ ಕ್ವಶನ್ ಕೇಳಿದ್ದಾನೆ. ಓಕೆ, ಸೊ ಪ್ಲಾಸ್ಮೋಡಿಯಂ ಫ್ಯಾಲ್ಸಿಫರಮ್ ಮಲೇರಿಯಾ ಕಾಸ್ ಮಾಡಿದ್ದು ಫ್ಯಾಟಲ್ ಅಂತ ಡೈರೆಕ್ಟ್ ಎನ್ ಸಿ ಆರ್ ಟಿ ಲೈನ್ ಇದೆ. ಸೊ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ 3 is the right answer. ನೆಕ್ಸ್ಟ್ ಕ್ವಶನ್ ಬಂದು ದ ಡ್ರಗ್ ಪ್ರಿಸ್ಕ್ರೈಬ್ಡ್ ಟು ದ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗೋನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಈಸ್ ಡ್ಯಾಶ್ ಆ್ಯಂಡ್ ಪ್ರೊಡ್ಯೂಸ್ ಬೈ ಡ್ಯಾಶ್. ಸೊ ಯಾರು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಿಗೆ ಹೋಗಿರ್ತಾರಲ್ಲ ಅವರಿಗೆ ಇಮ್ಯುನೋಸಪ್ರೆಸಿವ್ ಡ್ರಗ್ಸನ್ನು ಕೊಡ್ತಿದ್ದಾರೆ. ಯಾವುದು ಅದು ಅಂದರೆ ಯಾವುದು ಸೈಕ್ಲೋಸ್ಪೋರಿನ್ ಎ ಡ್ರಗ್, ಟ್ರೈಕೋಡರ್ಮಾ ಪಾಲಿಸ್ಪರಮ್ ಅದರಿಂದ ತೆಗೆದಿರ್ತಾರೆ ಅದರ ಡ್ರಗ್ನ. ಓಕೆ, ಸೊ ಆಪ್ಷನ್ ನಂಬರ್ 3 is the right answer. ಸೊ ನೆಕ್ಸ್ಟ್ ಕ್ವೆಶನ್ ಬಂತು 56th ಕ್ವೆಶನ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್. ಯಾವುದು ಇದು? ಬಯೋಟೆಕ್ನಾಲಜಿಯಿಂದ ಕ್ವಶನ್ ಕೇಳಿದ್ದಾರೆ. ಬಯೋಕಂಟ್ರೋಲ್ ರೆಫರ್ಸ್ ಟು ದ ಯೂಸ್ ಆಫ್ ಬಯೋಲಾಜಿಕಲ್ ಮೆಥಡ್ ಆಫ್ ಇದು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಆ ಚಾಪ್ಟರಿಂದ ಕೇಳಿದ್ದಾರೆ. ಓಕೆ, ಸೊ ಬಯೋಕಂಟ್ರೋಲ್ ರೆಫರ್ಸ್ ಟು ದ ಯೂಸ್ ಆಫ್ ಬಯೋಲಾಜಿಕಲ್ ಮೆಥಡ್ ಫಾರ್ ಕಂಟ್ರೋಲಿಂಗ್ ಪ್ಲಾಂಟ್ ಡಿಸೀಸ್ ಆ್ಯಂಡ್ ಪೆಸ್ಟ್. ಯಸ್, ಇದು ರೈಟ್ ಸ್ಟೇಟ್ಮೆಂಟ್ ಇದೆ. ಟ್ರೈಕೋಡರ್ಮಾ ಸ್ಪೀಸೀಸ್ ಆರ್ ಎಫೆಕ್ಟಿವ್ ಬಯೋಕಂಟ್ರೋಲ್ ಏಜೆಂಟ್ಸ್ ಫಾರ್ ಸೆವರಲ್ ರೂಟ್ ಪ್ಯಾಥೋಜನ್ಸ್. ಯಸ್, ಪ್ಲಾಂಟ್ ಇನ್ ದ ರೂಟ್ ಪ್ಯಾಥೋಜನ್. 2 ಸ್ಟೇಟ್ಮೆಂಟ್ ಕರೆಕ್ಟ್. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ 57 ಬಂದು ಮ್ಯಾಚ್ ದ ಫಾಲೋಯಿಂಗ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇಂದ ಡೈರೆಕ್ಟ್ ಕ್ವೆಶನ್ ಇದೆ. ಇದು ಸ್ಟ್ರೆಪ್ಟೋಕಾಕಸ್ ಅನ್ನೋದು ಕ್ಲಾಟ್ ಬಸ್ಟರ್ ಇದೆ. A2 ಎಲ್ಲಿದೆ? ಇವೆರಡರಲ್ಲಿ ಇದೆ. ಪೆನಿಸಿಲಿಯಮ್ ಒಂದು ಸೋರ್ಸ್ ಆಫ್ ಆ್ಯಂಟಿಬಯೋಟಿಕ್. ಸೊ 2 ಏನಾಗುತ್ತೆ? 3 ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಮೆಥನೋಜನ್ಸ್ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡುತ್ತೆ. ಅನ್ನಬಿನ ಅನ್ನೋದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಇದು ನಿಮ್ಮದು ಇದು ಯಾವುದು? ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಮತ್ತು ಇದು ಅನಾಬಿನಾದು ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ 2 ಲಿಂಕ್ ಮಾಡಿ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ 51 ಕ್ವಶನ್ ಬಂತು. ಇದು ಬಯೋರಿಯಾಕ್ಟರ್ಸ್ ಅಂದರೆ ಬಯೋಟೆಕ್ನಾಲಜಿಯಿಂದ ಕ್ವಶನ್ ಇದೆ. ಡೈರೆಕ್ಟ್ ಎನ್ ಸಿ ಆರ್ ಟಿ ಲೈನ್ಸಿಂದ ಕ್ವಶನ್ ಇದೆ. ಬಯೋರಿಯಾಕ್ಟರ್ಸ್ ಅಂದರೆ ಏನದು? ವೆಸಲ್ಸ್ ವಿಚ್ ಕನ್ವರ್ಟ್ಸ್ ರಾ ಮಟೀರಿಯಲ್ ಇಂಟು ಸ್ಪೆಸಿಫಿಕ್ ಪ್ರಾಡಕ್ಟ್. A2 ಎಲ್ಲಿದೆ? ಇದು ಇದೆ A2. ನೆಕ್ಸ್ಟ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗಲ್ಲಿ ಸಪ್ರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಇನ್ವಾಲ್ವ್ ಆಗುತ್ತೆ. A2B4 ಯಾವುದು? 1. ಸ್ಟೇಟ್ಮೆಂಟ್ 1 ಇಸ್ ದ ರೈಟ್ ಆನ್ಸರ್. ಸೊ ರಿಕಾಂಬಿನೆಂಟ್ ಪ್ರೋಟೀನ್ ಏನು ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುತ್ತೆ. ರಿಕಾಂಬಿನೆಂಟ್ ಏನು ಟೆಕ್ನಾಲಜಿ PCR ಏನಾಗುತ್ತೆ? ಡಿಟೆಕ್ಟ್ ಮ್ಯೂಟೇಟೆಡ್ ಜೀನಿ ಸಸ್ಪೆಕ್ಟೆಡ್ ಕ್ಯಾನ್ಸರ್ ಪೇಷಂಟ್. ಸೊ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. 58 ಕ್ವೆಶನ್. ಸೊ ನೆಕ್ಸ್ಟ್ ಲಾಸ್ಟ್ 2 ಕ್ವೆಶನ್ ನೋಡಿರಿ. ಸೊ ಪಾರ್ಟ್ ಆಫ್ ದ ಪ್ಲಾಸ್ಮಿಡ್ ದಟ್ ಕೋಡ್ಸ್ ಫಾರ್ ಪ್ರೋಟೀನ್ ಇನ್ವಾಲ್ವ್ ಇನ್ ದ ರೆಪ್ಲಿಕೇಶನ್ ಆಫ್ PBR ಪ್ಲಾಸ್ಮಿಡ್ ಈಸ್ ಯಾವ ಪಾರ್ಟ್ ಆಫ್ ದ ಪ್ಲಾಸ್ಮಿಡ್? ಅದು ಏನು ಪ್ರೋಟೀನ್ಸ್ನ ಪ್ರೊಡ್ಯೂಸ್ ಮಾಡಬೇಕು. ಆ ಪ್ರೋಟೀನ್ ಏನು ಮಾಡಬೇಕು? ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ಗೆ ಹೆಲ್ಪ್ ಮಾಡಬೇಕು. ಯಾವುದು ಅದು? ROP ರೆಪ್ಲಿಕೇಶನ್ ಆಫ್ ಪ್ಲಾಸ್ಮಿಡ್ ಹೆಸರಲ್ಲೇ ಇದೆ ಅದು. ಓಕೆ, ಸೊ ಡೈರೆಕ್ಟ್ NCERT ಕ್ವೆಶನ್ ಬಯೋಟೆಕ್ನಾಲಜಿ ಕ್ಲಾಸ್ 12 59 3 ಇಸ್ ದಿ ರೈಟ್ ಆನ್ಸರ್. ಸೊ 60th ನೋಡಿರಿ. ಇದೂ ಬಯೋಟೆಕ್ನಾಲಜಿ ಕ್ವೆಶನ್. ಟು ಐಸೋಲೇಟ್ DNA ತೆಗಿಬೇಕಂದ್ರೆ ಫಂಗಲ್ ಸೆಲ್, ಬ್ಯಾಕ್ಟೀರಿಯಾ ಸೆಲ್ ಮತ್ತು ಪ್ಲಾಂಟ್ ಸೆಲ್ ಫಸ್ಟ್ ಆಫ್ ಆಲ್ ಅವ್ರದ್ದು ಸೆಲ್ ವಾಲ್ ಇದ್ದರೆ ಸೆಲ್ ವಾಲ್ನ ಡೈಜೆಸ್ಟ್ ಮಾಡಬೇಕು. ಸೆಲ್ ವಾಲ್ ಡೈಜೆಸ್ಟ್ ಮಾಡಲಿಕ್ಕೆ ಯಾವ್ಯಾವ ಎನ್ಸೈಮ್ ಬೇಕಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಫಂಗಲ್ ಸೆಲ್
ಕೈಟಿನಿಂದ ಆಗುತ್ತೆ. ಸೊ ಅದಕ್ಕೋಸ್ಕರ ಕೈಟಿನೇಸ್ ಎನ್ಸೈಮ್ ಬೇಕು. ಬ್ಯಾಕ್ಟೀರಿಯಲ್ ಸೆಲ್ಲಿಗೆ ಲೈಸೋಸೈಮ್ ಎನ್ಸೈಮ್ ಬೇಕು. ಪ್ಲಾಂಟ್ ಸೆಲ್ಲಿಗೆ ಸೆಲ್ಯುಲೋಸಿಂದ ಆಗಿರುತ್ತೆ ಸೆಲ್ಯುಲೇಸ್ ಎನ್ಸೈಮ್ ಬೇಕು. ಆಪ್ಷನ್ ನಂಬರ್ 3 is the right answer. And this, so hope you all got the answers. KCT exam is over. Go and prepare for NEET examination. So thank you so much for watching. ಕಮೆಂಟ್ ಮಾಡಿ, ಏನಾದರೂ ರಾಂಗ್ ಆನ್ಸರ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ. ಓಕೆ, ಸೊ ಮತ್ತೆ ಮುಂದಿನ ವೀಡಿಯೋಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಈಸ್ ಯುವರ್ ಲಖನ್. ಬಾಯ್.